ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಶ್ರೀರಾಮನವಮಿಯ ಮಹಾಪ್ರಸಾದವಾದಂತಹ ಹೆಸರುಬೇಳೆ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ಇದು ತುಂಬ ಶ್ರೇಷ್ಠವಾದಂತಹ ಮಹಾಪ್ರಸಾದ. ಶ್ರೀರಾಮನವಮಿಗೆ ಎಲ್ಲರೂ ಕೂಡ ಇದನ್ನು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ 2ರಿಂದ 3 ಸರಿ ವಾಶ್ ಮಾಡಬೇಕು. ಅದರಲ್ಲಿರುವಂತಹ ಗಲೀಜೆಲ್ಲ ಹೋಗೋವರೆಗೂ. ನೋಡಿ, ಇವಾಗ ವಾಶ್ ಮಾಡಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆನ. ನಂತರ ಪಕ್ಕಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪ ಎಲ್ಲ ಕರಗಿದ ಮೇಲೆ ಜರಡಿ ಮಾಡಿ ಇಟ್ಕೊಂಡಿರುವಂಥ ಹೆಸರುಬೇಳೆ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೇನು ಫ್ರೈ ಮಾಡಬೇಕು ಅನ್ನೋ ಅಂಥ ಅವಶ್ಯಕತೆ ಇಲ್ಲ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಹೆಸರುಬೇಳೆ ಕಹಿ ಅಂಶ ಇರುತ್ತಲ್ಲ, ಫ್ರೈ ಮಾಡೋದ್ರಿಂದ ಅದು ಹೋಗುತ್ತೆ ಅನ್ನೋಕ್ಕೋಸ್ಕರ 2ರಿಂದ 3 ನಿಮಿಷ ಚೆನ್ನಾಗಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಮಾಡಿದ್ದು ಆಗಿದೆ. ನಿಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು, ಫ್ರೈ ಆಗಿದೆ ಅಂತ ಅರ್ಥ. ನಾನಿವಾಗ 1 ಬೌಲ್ನಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಅದೇ ಬೌಲಿಂದ 3 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಹೆಸರುಬೇಳೆಗೆ 3 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ, ನೀವು ಕೂಡ ಹಾಗೆ ಮಾಡಿ. ನಂತರ 3 ಬೌಲ್ ನೀರು ಹಾಕಿದ ನಂತರ ಚೆನ್ನಾಗಿ ಹೆಸರುಬೇಳೆನ ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕೇವಲ ಒಂದೇ ಒಂದು ವಿಸಿಲ್ ಆದರೆ ಸಾಕು. ಹೆಸರುಬೇಳೆ ತುಂಬ ಬೇಗನೆ ಬೇಯುತ್ತೆ, ಆ ಕಾರಣಕ್ಕೆ ಒಂದೇ ವಿಸಿಲ್ ಸಾಕು. ಇವಾಗ ಮತ್ತೆ ಒಂದು ಸೈಡ್ ಪಕ್ಕಕ್ಕೆ ನಾವು ಇನ್ನೊಂದು ಬಾಣಲಿನ ಇಟ್ಕೊಂಡು ಅದರಲ್ಲಿ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಒಂದು ಚಿಕ್ಕ ಲೋಟದಲ್ಲಿ ಒಂದು 1/4 ಲೋಟದಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕಂದು ಬಣ್ಣ ಬರೋವರೆಗೂ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಹೂವಿನ ಥರ ಅರಳಬೇಕು. ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಕಲರ್ ಕೂಡ ಚೇಂಜ್ ಆಗಬೇಕು. ನೀವು ಫ್ರೈ ಮಾಡ್ತಿರಲ್ಲ, ಆವಾಗ ಈ ಥರ ಕಲರು ಚೇಂಜ್ ಆಗಬೇಕು. ಈ ಥರ ಆದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನು ಗ್ಯಾಸ್ ಫ್ಲೇಮ್ನ ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅದರಲ್ಲಿ ಹಾಗೆ ಬಿಡ್ತಾ ಇದ್ದೀನಿ ಆ ಬಾಣಲಿಲಿ. ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರಲ್ಲಿ ಒಂದು 1/4 ಕಪ್ನಷ್ಟು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ತರಿಯಾಗಿ ಇರಬಾರ್ದು, ಫೈನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂತ ನಾನು ಹೇಳ್ತೀನಿ. ಇವಾಗ ಇದು ಕೂಡ ಗಂಧದ ಥರ ರೆಡಿಯಾಗಿದೆ. ನಂತರ ಕುಕ್ಕರ್ ಲಿಡ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇಳೆ ಕೂಡ ಬೆಂದಿದೆ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಕುಕ್ಕರ್ನ ಇಟ್ಕೊಂಡು ಚೆನ್ನಾಗಿ ಒಂದು ಸರಿ ಅದನ್ನು ಕಲಿಸ್ಕೊಳ್ತೀನಿ. ಬೆಂದಿರೋ ಬೇಳೆಯನ್ನು ಕಲಿಸ್ಕೊಂಡ ನಂತರ ಆವಾಗಲೇ ನಾವು ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ, ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ. ಹೆಸರುಬೇಳೆ ನಾವು ಕಡಿಮೆ ನೀರು ಹಾಕಿ ಬೇಯಿಸೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನೂ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಸೇರಿಸ್ಕೊಂಡು ಯಾವುದೇ ಕಾರಣಕ್ಕೂ ಕೈನ ಬಿಡಬೇಡಿ, ಹಾಗೆ ನಿಧಾನಕ್ಕೆ ತಿರುಗಿಸ್ತಾನೆ ಇರಿ. ರವೆ ಹಾಕೋದ್ರಿಂದ ಅದು ಕೂಡ ಗಂಟಾಗುತ್ತೆ. ನೋಡಿ, ಈ ಥರ ಸುತ್ತಲೂ ಚೆನ್ನಾಗಿ ಕುದಿಬೇಕು. ಆ ಥರ ಕುದೀತಾ ಇರುವಾಗ ಹಾಗೆಯೇ ನಾನು 1 ಕಪ್ಪಷ್ಟು ಬೆಲ್ಲವನ್ನು ನೀರಲ್ಲಿ ಹಾಕಿ ಕರಗಿಸ್ಕೊಂಡಿದ್ದೀನಿ. ಅದನ್ನು ಸೋದಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿರುವಂತಹ ಚಿಕ್ಕ ಚಿಕ್ಕ ಹರಳು ಹಾಗೆ ಕಸರು ಯಾವುದು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಬೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಜರಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಆನಂತರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ನೀವು ಜಾಸ್ತಿನೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಏಲಕ್ಕಿನೂ ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ಕುದಿ ಬರಬೇಕು. ಇದು ರವೆ ಹಾಕಿರ್ತೀವಲ್ವ, ಆ ಕಾರಣಕ್ಕೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ.
ನಂತರ ಪಕ್ಕದ ಸ್ಟೌವಲ್ಲಿ ಮತ್ತೊಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಕರಗಿದ ನಂತರ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡ್ರೈ ಫ್ರೂಟ್ಸ್ ಒಗ್ಗರಣೆಗೋಸ್ಕರ. ನೀವು ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋ ಹಾಗಿದ್ದರೆ ಮಾಡ್ಬೋದು. ನೋಡಿ ಚೆನ್ನಾಗಿ ಸ್ವಲ್ಪ ಕೆಂಪಗೆ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೆಸರುಬೇಳೆ ಪಾಯಸನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಕೂಡ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಹಾಪ್ರಸಾದವಾದಂತಹ ಶ್ರೀರಾಮನವಮಿಗೆ ನಾವು ಮಾಡಿರುವಂತಹ ಹೆಸರುಬೇಳೆ ಪಾಯಸ ಕೂಡ ಅದ್ಭುತವಾಗಿ ರೆಡಿಯಾಗಿದೆ. ಇದು ತುಂಬ ಪ್ರಮುಖವಾದ ಪಾಯಸ. ಅದರಲ್ಲೂ ಶ್ರೀರಾಮನವಮಿಗೆ ತಪ್ಪದೆ ಎಲ್ಲರೂ ಕೂಡ ಮಾಡಿ, ನಾವು ಕೂಡ ಮಾಡ್ತೀವಿ ಅಂತ ನೋಡಿ. ಇವಾಗ ಇದು ಅದ್ಭುತವಾದಂತಹ ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಶ್ರೀರಾಮನವಮಿಗೆ ಈ ಪಾಯಸ ಮಾಡಲೇಬೇಕು ಎಲ್ಲರೂ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಅದ್ಭುತವಾದಂತಹ ಹೆಸರುಬೇಳೆ ಪಾಯಸ. ಎಲ್ಲರೂ ಕೂಡ ಮಾಡಿ ಆ ಶ್ರೀರಾಮನ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಪಾಯಸ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇನ್ನು ಕೋಸಂಬರಿನ ಮಾಡೋಣ. ಮತ್ತೆ ಒಂದು ಅಗಲವಾದಂತಹ ಪಾತ್ರೆನ ತಗೊಂಡಿದ್ದೀನಿ. ನೆನೆಸಿ ನೀರನ್ನು ಜರಡಿ ಹಿಡಿದು ಇಟ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಇದಕ್ಕೆ ಸ್ವಲ್ಪ ದಾಳಿಂಬೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಬಿಡಿಸಿಟ್ಕೊಂಡಿರುವಂತಹ ದಾಳಿಂಬೆ, ಹಾಗೆ ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ. ಕಟ್ ಮಾಡೋದನ್ನು ತೋರಿಸಿದ್ರೆ ವಿಡಿಯೋ ತುಂಬ ಲಾಗ್ ಆಗುತ್ತೆ ಅಂತೇಳ್ಬಿಟ್ಟು ನಾನೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವಾಗ ಕಟ್ ಮಾಡಿರುವಂತಹ ಕ್ಯಾರೆಟು ಮತ್ತು ಸೌತೆಕಾಯಿ, ಒಂದು ಹಸಿರು ಮೆಣಸಿನ್ಕಾಯಿ ಖಾರ ಇಲ್ಲದೆ ಇರೋದು, ಹಾಗೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ದೇವಸ್ಥಾನದ ಹತ್ರನೂ ಶ್ರೀರಾಮನವಮಿ ದಿನ ಇದನ್ನು ಎಲ್ಲರಿಗೂ ದಾನವಾಗಿ ಕೊಟ್ಟೇ ಕೊಡ್ತಾರೆ. ಮತ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ. ಆನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ಇದಕ್ಕೊಂದು ಒಗ್ಗರಣೆ ಮಾಡೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ, ನಂತರ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಬೇಕಾಗುತ್ತೆ. ಕೊನೆಯದಾಗಿ ಇಂಗನ್ನು ಹಾಕಲೇಬೇಕು, ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಕೂಲ್ ಆಗಬೇಕು. ಕೂಲಾದ ನಂತರ ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕೋಸಂಬರಿಗೆ ಇದನ್ನು ನಾವು ಹಾಕಿಬಿಟ್ಟು ಕಲಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕಬೇಡಿ, ತಣ್ಣಗಾದ್ಮೇಲೆ ಹಾಕಿ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಕೂಲಾಗಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೋಸಂಬರಿಗೆ ಇದನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಈ ಶ್ರೀರಾಮನವಮಿಯ ಇನ್ನೊಂದು ಅದ್ಭುತವಾದಂತಹ ಮಹಾಪ್ರಸಾದ ಕೋಸಂಬರಿ, ಅದು ಕೂಡ ಇವಾಗ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನೀರು ಮಜ್ಜಿಗೆ ಮಾಡೋದು ಹೇಗಂತ ನೋಡೋಣ. ಇದು ಕೂಡ ಒಂದು ಪ್ರಸಾದನೇ ಹೌದು. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಇದಕ್ಕೂ ಕೂಡ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಂಗನ್ನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ದೂರ ಆಗುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಸೈಡಲ್ಲಿ ಇಡಬೇಕಾಗುತ್ತೆ. ನಂತರ ಮಜ್ಜಿಗೆಗೆ ಮಸಾಲ ಒಂದು ಸ್ವಲ್ಪ ಶುಂಠಿ, ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಒಂದು ಕುಟ್ಟಾಣಿಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು
ತರಿ ತರಿಯಾಗಿ ಇದನ್ನು ಕುಟ್ಕೊಂಡು ರೆಡಿ ಮಾಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಈ ಥರ ಆದರೆ ಸಾಕು. ಇವಾಗ ಒಂದು ಪಾತ್ರೆನ ತಗೊಂಡು 1 ಬೌಲ್ನಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ. 1 ಬೌಲ್ ಮೊಸರಿಗೆ ಒಂದು 3 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಸರಲ್ಲೇ ಹೇಳಿರೋ ಹಾಗೆ ನೀರು ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ, ನೀರು ಮಜ್ಜಿಗೆ ಅಂತ ಅದಕ್ಕೇನಲ್ವ ಹೇಳೋದು. ನೋಡಿ ಇವಾಗ ಒಂದು 3 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡು ಮಜ್ಜಿಗೆ ಹರಿಯೋ ಕೋಲಿಂದ ಇದನ್ನು ಚೆನ್ನಾಗಿ ಕಡ್ದ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪನೂ ಮೊಸರಿನ ಅಂಶ ಇಲ್ದಂಗೆ ಎಲ್ಲ ನೀರಿನಲ್ಲಿ ಮಿಕ್ಸ್ ಆಗಬೇಕು, ಆ ಥರ ಇದನ್ನು ಚೆನ್ನಾಗಿ ಕಡ್ದ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಮಜ್ಜಿಗೆ ಅಂತೂ ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೋದು. ನಾವಿವಾಗ ಆ ಹಸಿರು ಮೆಣಸಿನ್ಕಾಯಿನ ಪೇಸ್ಟನ್ನು ಅದಕ್ಕೆ ಹಾಕಿ ಒಂದು 15 ನಿಮಿಷ ಇದನ್ನು ರೆಸ್ಟ್ ಮಾಡಬೇಕಾಗುತ್ತೆ. ಯಾಕಂತ ನಾನು ಹೇಳ್ತೀನಿ. ಇವಾಗ 15 ನಿಮಿಷ ನಾನು ಸೈಡಲ್ಲಿ ಇದನ್ನು ಎತ್ತಿಟ್ಟಿದ್ದೆ. ಆ ನಂತರ ಇದು ನಾವು ಒಗ್ಗರಣೆ ಮಾಡಿರುವಂತಹ ಪಾತ್ರೆ ಕೂಲಾಗಿತ್ತು, ಮಜ್ಜಿಗೆನ ಜರಡಿ ಮಾಡಬೇಕಾಗುತ್ತೆ. ನೋಡಿ ನಾವು ಆವಾಗಲೇ ಹಾಕಿರುವಂಥ ಹಸಿರು ಮೆಣಸಿನ್ಕಾಯಿ, ಶುಂಠಿ ಅದು ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ನಾನು ಜರಡಿ ಮಾಡ್ತಾಯಿದ್ದೀನಿ. ನೋಡಿ ಅತ್ಯದ್ಭುತವಾದಂತಹ ನೀರು ಮಜ್ಜಿಗೆನೂ ಕೂಡ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಇದಕ್ಕೆ ಉಪ್ಪು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ನೀರು ಮಜ್ಜಿಗೆ ಮೇಲೆ ಸ್ವಲ್ಪ ಗಾರ್ಲಿಷ್ಗೆ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರು ಮಜ್ಜಿಗೆನೂ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ನೀರು ಮಜ್ಜಿಗೆನೂ ಕೂಡ ನಾವು ಸರ್ವ್ ಮಾಡೋಣ. ನೋಡಿ ತುಂಬ ಕಲರ್ಫುಲ್ಲಾಗಿ ಸೇಮ್ ಹೊರಗಡೆ ಹೇಗೆ ಕೊಡ್ತಾರೋ ಶ್ರೀರಾಮನವಮಿ ದಿನ ಅದೇ ಥರ ನೀರು ಮಜ್ಜಿಗೆನೂ ಕೂಡ ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅತ್ಯದ್ಭುತವಾಗಿ ತುಂಬ ಆಕರ್ಷಣೀಯವಾಗಿ ನೀರು ಮಜ್ಜಿಗೆ ರೆಡಿಯಾಗಿದೆ. ಎಲ್ಲರೂ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಅಮೃತಕ್ಕೆ ಸಮಾನವಾದಂತಹ ರಾಮನವಮಿಯ ಸ್ಪೆಷಲ್ ಪಾನಕ, ಬೆಲ್ಲದ ಪಾನಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಕೂಡ ತುಂಬ ಅದ್ಭುತವಾಗಿರುತ್ತೆ, ವಿಶೇಷವಾದ ಪಾನಕ. ಈ ಶ್ರೀರಾಮನವಮಿಲಿ ಮೊದಲನೇ ಬಾರಿಗೆ ಮಾಡೋದು. ಮೊದಲಿಗೆ ಒಂದು ಪಾತ್ರೆನ ತಗೊಳ್ಬೇಕು, ಅದಕ್ಕೆ 1 ಬೌಲ್ನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. 1 ಬೌಲು ಬೆಲ್ಲಕ್ಕೆ 3 ರಿಂದ 4 ಬೌಲ್ನಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಇನ್ನೂ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕಡಿಮೆ ಬೇಕು, ಸ್ವೀಟ್ ಜಾಸ್ತಿ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅದನ್ನು ಕರಗಲಿಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಒಂದು ಕುಟ್ಟಾಣಿನ ತಗೊಳ್ಳಿ. ಅದಕ್ಕೆ ಒಂದು 5 ರಿಂದ 6 ಮೆಣಸು ಹಾಗೆ ಒಂದು 2 ಏಲಕ್ಕಿನ ಚಿಕ್ಕದಾಗಿ ಕುಟ್ಟಬೇಕಾಗುತ್ತೆ. ತರಿ ತರಿಯಾಗಿದ್ದರೂ ನಡೆಯುತ್ತೆ. ನೋಡಿ ಇವಾಗ ಇದು ಪೌಡ್ರ್ ಆಗಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತರಿ ತರಿಯಾಗಿ ಈ ರೀತಿ ಆದರೆ ಸಾಕು. ಇದಕ್ಕೇ ಸ್ವಲ್ಪ ಶುಂಠಿ ಪೌಡ್ರ್ ಇದ್ದರೆ ಅದನ್ನು ಸೇರಿಸಿ, ಇಲ್ಲ ಅಂದರೆ ಹಸಿ ಶುಂಠಿನೂ ಸೇರಿಸ್ಬೋದು. ನಾನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಈ ಕುಟ್ಟಿರುವಂತಹ ಪೌಡ್ರನ್ನು ಆವಾಗಲೇ ನಾವು ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿ 15 ರಿಂದ 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ನೋಡಿ 15 ರಿಂದ 20 ನಿಮಿಷ ಇದನ್ನು ಹಾಗೆ ಬಿಡೋದ್ರಿಂದ ಇದು ಪೂರ್ತಿಯಾಗಿ ಎಲ್ಲ ಸ್ಮೆಲ್ಲು, ಆರೋಮ ಎಲ್ಲವನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ. ನಾನು ಈ ಕಡೆ ಪಕ್ಕಕ್ಕೆ ಹಾಗೆ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಶ್ರೀರಾಮನವಮಿಯ ಪಾನಕದಲ್ಲಿ ಕರ್ಬೂಜ ಇಲ್ಲ ಅಂದರೆ ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ ನೋಡೋಣ. ಕರ್ಬೂಜವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಇರುವಂತಹ ಬೀಜ ಹಾಗೂ ಅದರ ರಸವನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ ಈ ಥರ ಎಲ್ಲವನ್ನು ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. 2 ತಿರುಳಲ್ಲಿರುವಂತಹ ಬೀಜವನ್ನು ಮತ್ತು ರಸವನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾವು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಥರ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪನೇ ಕಟ್ ಮಾಡಿರುವಂತಹ ಪೀಸನ್ನು ಒಂದು ಬೌಲಲ್ಲಿ ಪಕ್ಕಕ್ಕೆ ಎತ್ತಿಡಿ, ಮೇಲೆ ಗಾರ್ಲಿಷ್ ಮಾಡಲಿಕ್ಕೆ ಬೇಕಾಗುತ್ತೆ. ನೋಡಿ ಇವಾಗ ಈ ಥರ ನಾನು ಇದನ್ನು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿದ್ದರೂ ಪೀಸು ನಡೆಯುತ್ತೆ, ಯಾಕಂದರೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೈಂಡ್ ಮಾಡ್ಕೊಳ್ತೀವಲ್ಲ, ಆ ಕಾರಣಕ್ಕೆ ಎಲ್ಲವನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಣ್ಣಿನ ಕ್ವಾಂಟಿಟಿ ಕಡಿಮೆ ಬೇಕಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈ ಬೇಸಿಗೆ ಕಾಲದಲ್ಲಿ ಈ ಥರ
ಪಾನಕವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ತಂಪು, ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಇದು ತುಂಬ ಒಳ್ಳೆಯದು. ನೋಡಿ ಈ ಥರ ಎಲ್ಲ ಸ್ಲೈಡ್ಸ್ ಅಂತೂ ರೆಡಿಯಾಗಿದೆ. ಇದನ್ನು ನಾನಿವಾಗೊಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಎಲ್ಲ ಕಟ್ ಮಾಡಿರುವಂತಹ ಪೀಸನ್ನು ಹಾಕ್ಕೊಂಡು ತರಿಯಾಗಿ ಏನು ಮಾಡಲ್ಲ, ಸ್ವಲ್ಪ ದಪ್ಪವಾಗಿರಲಿ ಆ ಥರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಇನ್ನೊಂದು ಪಾತ್ರೆನ ತಗೊಂಡು ಆವಾಗಲೇ ಬೆಲ್ಲದಲ್ಲಿ ಏಲಕ್ಕಿ ಪೌಡರು ಹಾಗೆ ಶುಂಠಿ ಎಲ್ಲವನ್ನು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಫ್ಲೇವರ್ ಎಲ್ಲ ಅದರಲ್ಲಿ ಚೆನ್ನಾಗಿ ಬಿಟ್ಟಿರುತ್ತೆ, ಆ ಕಾರಣಕ್ಕೆ ನಾನು ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಎಲ್ಲ ಜರಡಿ ಮಾಡಿದ್ದೀನಿ. ಜರಡಿ ಮಾಡಿದ ನಂತರ ಇದಕ್ಕೆ ನಾನು ಆವಾಗಲೇ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಹಣ್ಣಿಂದು ಸ್ಲೈಡ್ಸ್ ಅದರಲ್ಲಿ ಸ್ವಲ್ಪ ತರಿಯಾಗಿ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಜ್ಯೂಸ್ ಕುಡಿಬೇಕಾದ್ರೆ ಬಾಯಿಗೆ ಸ್ವಲ್ಪ ಹಣ್ಣು ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ನಾನು ಅದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಆ ಹಣ್ಣಿನ ಜ್ಯೂಸನ್ನು ನಾವು ಈ ಬೆಲ್ಲದ ಪಾನಕದಲ್ಲಿ ಹಾಕ್ತಾ ಇರೋ ಆಗಲೇ ಕಲರ್ ಕೂಡ ಎಷ್ಟೊಂದು ಚೇಂಜ್ ಆಗುತ್ತೆ. ಸೇಮ್ ನಾವು ರಾಮನವಮಿಲಿ ದೇವಸ್ಥಾನದಲ್ಲಿ ಯಾವ ಥರ ಸೇವಿಸ್ತೀವೋ ಅದೇ ಥರ ಇದೆ. ನಾನು ಇದಕ್ಕೆ ಒಂದು 4ರಿಂದ 5 ಎಸಳಿನಷ್ಟು ತುಳಸಿ ಎಲೆನ ಹಾಕ್ತಾಯಿದ್ದೀನಿ. ಇದು ಶ್ರೀರಾಮನ ಮಹಾಪ್ರಸಾದವಾಗಿರೋ ಕಾರಣಕ್ಕೆ ತುಳಸಿ ದಳವನ್ನು ಹಾಕಿಬಿಟ್ಟು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ನೈವೇದ್ಯಕ್ಕೂ ಕೂಡ ಅರ್ಪಿಸ್ಬೋದು, ಆ ಕಾರಣಕ್ಕೆ ನಾನು ತುಳಸಿ ದಳವನ್ನು ಹಾಕಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ. ನಾನು ಇವಾಗ ಹೇಳಿರೋ ಮೆಜರ್ಮೆಂಟ್ಗೆ ಒಂದು ನಿಂಬೆಯನ್ನು ಕಂಪ್ಲೀಟಾಗಿ ಹಾಕಲೇಬೇಕು. ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟು ಹಾಗೆ ಈ ನಿಂಬೆಹಣ್ಣು ಹಣ್ಣಿನ ಫ್ಲೇವರು ಎಷ್ಟೊಂದು ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ. ಈ ಪಾನಕವನ್ನು ಸೇವಿಸ್ತಾ ಇದ್ದರೆ ಹಾಗೆ ಕುಡಿಬೇಕು ಅಂತ ಆಗುತ್ತೆ. ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕಿದ್ದೀನಿ, ಅದು ವಿಡಿಯೋದಲ್ಲಿ ಕ್ಲಿಪ್ ಆಗಿಲ್ಲ. ನೋಡಿ ಎಷ್ಟೊಂದು ಅದ್ಭುತವಾದಂತಹ ಶ್ರೀರಾಮನವಮಿಯ ಪಾನಕ ಕೂಡ ರೆಡಿಯಾಗಿದೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀರಾಮನವಮಿಯ ಶುಭಾಶಯಗಳು.